ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ಬೆಳವಣಿಗೆಗಳ ನಡುವೆ ಡಿಸಿಎಂ ಶಿವಕುಮಾರ್ ಅವರು ದೆಹಲಿಯ ದಂಡಯಾತ್ರೆಯನ್ನ ಆರಂಭಿಸಿದ್ದಾರೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸಿದ್ದರಾಮಯ್ಯನವರ ಬಣದ ನಾಯಕರು ಒಂದಿಷ್ಟು ಮಾತುಕತೆಯನ್ನು ನಡೆಸ್ತಾ ಇದ್ರು, ಸರಣಿ ಮೀಟಿಂಗ್ಗಳನ್ನು ನಡೆಸ್ತಾ ಇದ್ರು. ಇದರ ನಡುವೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ರು. ಬಟ್ ಸೈಲೆಂಟ್ ಆಗಿದ್ದಂತಹ ಡಿಕೆ ಶಿವಕುಮಾರ್ ಈಗ ಡೆಲ್ಲಿ ಟೂರ್ ಹಮ್ಮಿಕೊಂಡಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹಾರಿದ್ದಾರೆ ಡಿಕೆ ಶಿವಕುಮಾರ್. ಬೆಳಗ್ಗೆ 7:05 ಸರಿಯಾಗಿ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ. ಬೆಂಗಳೂರಿನ HAL ಏರ್ಪೋರ್ಟ್ನಿಂದಾಗಿ ದೆಹಲಿಗೆ ಹೋಗಿರುವಂಥದ್ದು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಮುಖ್ಯವಾಗಿ ಪರಮೇಶ್ವರ್, ರಾಜಣ್ಣ, HC ಮಹದೇವಪ್ಪ ಇವರ ಸೀಕ್ರೆಟ್ ಮೀಟಿಂಗ್ಗಳು, ಬಹಿರಂಗ ಹೇಳಿಕೆಗಳು, ಇವುಗಳ ನಡುವೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ರು. ಸೈಲೆಂಟ್ ಆಗಿ ಇದ್ದುಕೊಂಡೇ ಒಂದಿಷ್ಟು ಮೀಟಿಂಗ್ಗಳನ್ನು ನಡೆಸಿದ್ರು. ಯಾವ ಮೀಟಿಂಗ್ಗಳನ್ನು ನಡೆಸಿದ್ರು? ಕೆಪಿಸಿಸಿ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರು ಕಳೆದ ಚುನಾವಣೆಯಲ್ಲಿ ಸೋಲನ್ನು ಕಂಡಿರುವಂಥ ಅಭ್ಯರ್ಥಿಗಳ ಸಭೆಯನ್ನು ನಡೆಸಿದ್ರು. ಇದಾದ ಬಳಿಕ ದೆಹಲಿಗೆ ಹೋಗಿದ್ದಾರೆ. ಹಾಗಾದ್ರೆ KN ರಾಜಣ್ಣ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರಾ? ಖರ್ಗೆ ಎಚ್ಚರಿಕೆ ಬಳಿಕವೂ ಕೂಡ ಬಹಿರಂಗ ಹೇಳಿಕೆ ನೀಡ್ತಾ ಇದ್ದಾರೆ. ಪಕ್ಷ ಸಂಘಟನೆಗೆ ರಾಜಣ್ಣ ಹೇಳಿಕೆ ಅಡ್ಡಿ ತರಬಹುದು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗೂ ಕೂಡ ಎಫೆಕ್ಟ್ ಆಗಬಹುದು. ಯಾವುದೇ ಸಮಾವೇಶ ಪಕ್ಷದ ವೇದಿಕೆಯಲ್ಲೇ ನಡೆಯಲಿ, ಬಣಗಳಿಗೆ ಬ್ರೇಕ್ ಹಾಕುವಂತೆ ಡಿಕೆ ಶಿವಕುಮಾರ್ ಅವರು ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಯಾವೆಲ್ಲ ಚರ್ಚೆಗಳನ್ನು ನಡೆಸಬಹುದು ಅನ್ನುವ ಕುತೂಹಲ ಇದೆ. ಮೊದಲನೇದಾಗಿ KN ರಾಜಣ್ಣ ವಿರುದ್ಧ ಕಂಪ್ಲೇಂಟ್ ಕೊಡುವ ಸಾಧ್ಯತೆ ಇರುವಂಥದ್ದು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, KN ರಾಜಣ್ಣ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನವಿ, ಎಚ್ಚರಿಕೆ ನಂತರ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅದು ಡಿಕೆ ಶಿವಕುಮಾರ್ ವಿರುದ್ಧ ತೀರಾ ವೈಯಕ್ತಿಕವಾಗಿ ಟೀಕೆ ಮಾಡಿದ್ದು ಕೂಡ ಉಂಟು. ಹೀಗಾಗಿ ರಾಜಣ್ಣ ಹೇಳಿಕೆಯಿಂದಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಜೊತೆಗೆ ನೆಕ್ಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ, ಸ್ಥಳೀಯ ಚುನಾವಣೆಗಳಿರುವಂಥದ್ದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳಿವೆ. ಈ ಎಲೆಕ್ಷನ್ಗೂ ಕೂಡ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜಣ್ಣ. ಪಕ್ಷ ಸಂಘಟನೆ ಆಗ್ತಾ ಇಲ್ಲ. ಹೀಗಾಗಿ ಅವರಿಗೆ ಒಂದು ವಾರ್ನ್ ಮಾಡಿ ಸೈಲೆಂಟ್ ಆಗಿ ಇರಲಿಕ್ಕೆ ಹೇಳಿ. ಇದ್ರ ಜೊತೆಗೆ ದಲಿತ ಸಮಾವೇಶ ಅಂತ ಒಂದು ಮುನ್ನೆಲೆಗೆ ಬಂದಿರುವಂಥದ್ದು. ಯಾವುದೇ ಸಮಾವೇಶ ಇರಲಿ, ಅದು ಪಕ್ಷದ ಅಡಿಯಲ್ಲಿ ನಡೀಬೇಕು. ಈ ಎಲ್ಲ ಮನವಿಗಳನ್ನು, ಬೇಡಿಕೆಗಳನ್ನು ಹೈಕಮಾಂಡ್ ಮುಂದೆ ಇಡುವ ಸಾಧ್ಯತೆಗಳು ದಟ್ಟವಾಗಿ ಇದೆ. ಹಾಗಾದ್ರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ್ರ ಡಿಕೆ ಶಿವಕುಮಾರ್? ಯಾಕೆ ಅಂತ ಹೇಳಿದ್ರೆ, ದೆಹಲಿಗೆ ಹೋಗುವಂತ ಸಂದರ್ಭದಲ್ಲೇ ಸರಣಿ ಸಭೆಗಳನ್ನು ನಡೆಸಿದ್ರು. ಇದು ಯಾಕೆ? ಹಾಗಾದ್ರೆ ಪಕ್ಷ ಸಂಘಟನೆ ಪ್ರಶ್ನೆ ಮಾಡಿದವರಿಗೆ ಕೌಂಟರ್ ಕೊಟ್ರ? ಸ್ವಪಕ್ಷೀಯ ರಾಜಕೀಯ ಎದುರಾಳಿಗಳಿಗೆ ತಿರುಗೇಟನ್ನ ಕೊಟ್ರ? ವಿಪಕ್ಷ ಸ್ಥಾನದಲ್ಲಿದ್ದಾಗ ಪಕ್ಷ ಸಂಘಟನೆ ಚೆನ್ನಾಗಿತ್ತು, ಈಗ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅಂತ ಹೇಳಿ ಕೆಲ ಸಚಿವರು ದೂರಿದ್ರು. ಡಿಕೆ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು. ಮುಖ್ಯವಾಗಿ ಹೈಕಮಾಂಡ್ ನಾಯಕರಿಗೆ SC ST ಸಚಿವರು ದೂರನ್ನ ಕೊಟ್ಟಿದ್ರು. ಅಂದ್ರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ದಲಿತ ಸಚಿವರು, ಅರ್ಥಾತ್ ಪರಮೇಶ್ವರ್ ಅವರು, HC ಮಹದೇವಪ್ಪ, KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಇವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಡಿಕೆ ಶಿವಕುಮಾರ್ ವಿರುದ್ಧ ಒಂದಿಷ್ಟು ದೂರುಗಳನ್ನು ಸಲ್ಲಿಕೆ ಮಾಡಿದರು. ಯಾವ ರೀತಿ ಅಂತ ಹೇಳಿದ್ರೆ, ಈ ಹಿಂದೆ ಅಂದರೆ ಕಾಂಗ್ರೆಸ್ ವಿರೋಧ ಪಕ್ಷವಾಗಿದ್ದಂತಹ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಚೆನ್ನಾಗಿತ್ತು, ಈಗ ಆ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು. ಈ ಕಂಪ್ಲೇಂಟ್ ಕೊಡ್ತಿದ್ದಂತೆ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆದ್ರು. ಪಕ್ಷ ಸಂಘಟನೆಯತ್ತ ಮತ್ತೆ ಮುಖ ಮಾಡಿದ್ದಾರೆ. ಸ್ಥಳೀಯ ಚುನಾವಣೆಗೆ ಪೂರ್ವ ತಯಾರಿ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ.
ಮಾರ್ಚ್ 23ನೇ ತಾರೀಕು ಮತ್ತೆ ಕಾರ್ಯಕರ್ತರ ಸಭೆಗೆ ಕೂಡ ಸಜ್ಜಾಗಿದ್ದಾರೆ. ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇವತ್ತು ವರಿಷ್ಠರ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ನಾವು ಏನ್ ಮಾಡಿದ್ದೀನಿ ಪಕ್ಷ ಸಂಘಟನೆಗಾಗಿ ಅನ್ನೋದ್ರ ವರದಿ. ಈ ಮೂಲಕ ಸಿಎಂ ಬಣದ ಸಚಿವರಿಗೆ ತಿರುಗೇಟನ್ನ ಕೊಡಬಹುದು. ಒಂದು ಕಡೆ ಪಕ್ಷ ಸಂಘಟನೆಯ ಬಗ್ಗೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಕೂಡ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಈಗ ದೆಹಲಿಗೆ ಹೋಗಿರುವಂಥ DCM DK ಶಿವಕುಮಾರ್ ಅವರು ಏನು ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಹನುಮಂತ್, ಮುಖ್ಯವಾಗಿ DCM DK ಶಿವಕುಮಾರ್ ಅವರ ಈ ದೆಹಲಿ ದಂಡಯಾತ್ರೆಯ ಅಜೆಂಡಾ ಏನು? ರಾಜಣ್ಣನವರನ್ನ ಅಥವಾ ರಾಜಣ್ಣ ವಿರುದ್ಧ ಕಂಪ್ಲೇಂಟ್ ಕೊಡೋದೇ ಅಜೆಂಡಾನಾ? ಮಹೇಶ್, ಒಂದು ಸಹಜವಾಗಿನೇ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ರಾಜ್ಯದ ಅಭಿವೃದ್ಧಿ ವಿಚಾರಗಳನ್ನ ಮನವರಿಕೆ ಮಾಡುವಂತದ್ದು ಮತ್ತೆ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಒಂದಷ್ಟು ಮನವಿಗಳನ್ನ ಮಾಡುವಂತ ಲೆಕ್ಕಾಚಾರದಲ್ಲಿ DCM DK ಶಿವಕುಮಾರ್ ಹೋಗಿದ್ದಾರೆ. ಆದ್ರೆ ಸಹಜವಾಗಿನೇ ರಾಜಕಾರಣಿಗಳು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತದ್ದು ಒಂದಷ್ಟು ಪರಿಪಾಠ ಅನ್ನುವಂತ ರೀತಿಯಲ್ಲಿ ಇರುವಂತದ್ದು. ಈಗ DCM DK ಶಿವಕುಮಾರ್ ಅವರು ಕೂಡ ನಿನ್ನೆ ಹೇಳಿದಾಗೆ ವರಿಷ್ಠರ ಭೇಟಿ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿರುವಂತದ್ದು. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಏನಂತಂದು ಹೇಳಿದ್ರೆ, SC ST ಸಚಿವರು ಒಬ್ಬೊಬ್ಬರೇ ಹೋಗಿ ದೆಹಲಿಯ ಹೈಕಮಾಂಡ್ ಮಟ್ಟದ ನಾಯಕರ ಜೊತೆಗೆ ಚರ್ಚೆ ಮಾಡಿ ಬಂದ ನಂತರದಲ್ಲಿ DCM DK ಶಿವಕುಮಾರ್ ಅವರಿಗೆ ದೆಹಲಿ ಅಂಗಳಕ್ಕೆ ತಲುಪ್ತಾ ಇರುವಂತದ್ದು. ಪ್ರಮುಖವಾಗಿ SC ST ಸಚಿವರೆಲ್ಲರೂ ಕೂಡ ಪಕ್ಷ ಸಂಘಟನೆ ಆಗ್ತಾ ಇಲ್ಲ, ಒಬ್ಬರಿಗೆ ಒನ್ ಮ್ಯಾನ್ ಒನ್ ಪೋಸ್ಟ್ ಏನಿದೆ ಆ ಒಂದು ನಿಯಮ ಜಾರಿ ಆಗ್ಬೇಕು. ಯಾಕೆಂತಂದು ಹೇಳಿದ್ರೆ DCM DK ಶಿವಕುಮಾರ್ ಅವರು ಪ್ರಭಾವಿ ಖಾತೆಗಳನ್ನ ಇಟ್ಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ದೂರನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬಂದಿದ್ರು. ಅದಾದ ನಂತರದಲ್ಲಿ DCM DK ಶಿವಕುಮಾರ್ ಅವರು ಪಕ್ಷ ಸಂಘಟನೆಗೆ ಚುರುಕು ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಸ್ಥಳೀಯ ಚುನಾವಣೆಗಳಿಗಾಗಿ ಎಲ್ಲಾ ಪಕ್ಷಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಕೋರ್ಟ್ ನಲ್ಲಿ ಪ್ರಕರಣ ಇದ್ದಾಗ್ಲೂ ಕೂಡ ಆಂತರಿಕವಾಗಿ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಇಲ್ಲಿ ಒಂದು ಸ್ಥಳೀಯ ಚುನಾವಣೆಗಳಿಗೆ ಪಕ್ಷವನ್ನ ಸಜ್ಜುಗೊಳಿಸುವಂತದ್ದು, ಮತ್ತೊಂದ್ ಕಡೆಗೆ ಪಕ್ಷ ಸಂಘಟನೆಗಳಿಗೆ ಚುರುಕನ್ನ ಮುಟ್ಟಿಸುವಂತ ಕೆಲಸವನ್ನ DCM DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಆ ಮೂಲಕ ಹೈಕಮಾಂಡ್ಗೂ ಕೂಡ ಒಂದಷ್ಟು ಸಂದೇಶವನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಸಚಿವ ಖಾತೆಗಳನ್ನ ನಿಭಾಯಿಸುವುದ್ರ ಜೊತೆಗೆ ಪಕ್ಷ ಸಂಘಟನೆಗೂ ಕೂಡ ನಾನು ಆದ್ಯತೆಯನ್ನ ಕೊಟ್ಟಿದ್ದೇನೆ, ಒತ್ತನ್ನ ಕೊಟ್ಟಿದ್ದೇನೆ ಅನ್ನುವಂತ ಸಂದೇಶವನ್ನ ರವಾನೆ ಕೊಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ದೂರನ್ನ ಕೊಟ್ಟು ಬಂದಂತ ಸಚಿವರುಗಳು ಕೂಡ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡೆಯುವಂತ ತಂತ್ರಗಾರಿಕೆಯನ್ನ DCM DK ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಧನ್ಯವಾದ ದುರ್ಗತ್ ತಮ್ಮೆಲ್ಲ ಮಾಹಿತಿಗಾಗಿ.